ಇದೇ ತಿರುಮಲಾಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯಲ್ಲಿ ಪ್ರತಿಯೊಂದು ಕವನ ವಾಚನ ಮಾಡಿದ ಮೇಲೆ ಕೆಳಗೆ ಉಳಿಯುವ ಜಾಗದಲ್ಲಿ ಕೆಲವು ಹನಿಗವನಗಳಿವೆ. ಅದರಲ್ಲಿ ಒಂದು ಎರಡು ಹನಿಗವನಗಳನ್ನು ಈಗ ವಾಚನ ಮಾಡ್ತೇನೆ, ಕೇಳಿ. ಪಂಡಿತನು ಪಾಮರನು, ಹಣ ಕೀರ್ತಿ ಅಲ್ಲ ಖ್ಯಾತಿ. ಈಗ ಹಣ ಖ್ಯಾತಿ ಪಂಡಿತನನ್ನು ಪಥಭ್ರಷ್ಟನನ್ನಾಗಿಸಿದರೆ, ಪಾಮರನನ್ನಾಗಿಸಿದರೆ, ಗುಣ ಪಾಮರನನ್ನು ಪಂಡಿತನನ್ನಾಗಿಸುತ್ತದೆ. ಗುಣ ಪಾಮರನನ್ನು ಪಂಡಿತನನ್ನಾಗಿಸುತ್ತದೆ. ಹಣ ಗುಣಗಳನ್ನರಿತರೆ ಪುರುಷೋತ್ತಮನಾಗುವನು. ಖ್ಯಾತಿ ವಿಶ್ವವಿಖ್ಯಾತಿ ಶಕುನಿ ಆಗಬಾರದು. ಕೀರ್ತಿ ಶನಿ ಅಂತ ಹೇಳಿದರು ಹಿರಿಯ ಜ್ಞಾನಿಗಳು. ಈಗ ಖ್ಯಾತಿ ಶಕುನಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಶಕುನಿ ಮೊದಲು ಒಳ್ಳೆಯವನೇ, ದುರ್ಯೋಧನಿಗೆ ಒಳ್ಳೆಯ ಮಾತನ್ನೇ ಹೇಳ್ತಾ ಇರ್ತಾನೆ, ಹಿತೋಕ್ತಿಗಳನ್ನೇ ಹೇಳ್ತಾ ಇರ್ತಾನೆ. ಬರ್ತಾ ಇವನೇನು ದಾರಿಗೆ ಬರಲ್ಲ ಅಂತ ಅವನಿಗೇನು ಬೇಕೋ ಅದನ್ನೇ ಹೇಳ್ತಾನೆ. ಅವನಿಗೇನು ಹೇಳಿದ್ರೆ ಖುಷಿ ಆಗುತ್ತೋ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಋಣಪಾತಕನಾಗಿ ಅಲ್ಲೇ ಇದ್ಕೊಂಡು. ಹಾಗೆ ಖ್ಯಾತಿ ಕೂಡ ಈಗ ಕೆಲವೊಮ್ಮೆ ಎಷ್ಟೋ ಸರಿ ಈಗೇನು ಬೇಕು ಜನಗಳಿಗೆ ಅದನ್ನೇ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಡೇಲ್ ಕಾರ್ನೆಗಿ ಅನ್ನೋನು ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋ ಒಂದು ಕೃತಿಯಲ್ಲಿ ಹೇಳ್ತಾನೆ, ಜನಗಳಿಗೆ ಏನು ಬೇಕು ಈಗಿನ ಪ್ರಪಂಚದಲ್ಲಿ ಅದನ್ನು ಹೇಳಿ ಅವ್ರಿಗೆ ಖುಷಿ ಆಗ್ತದೆ. ಏನು ಬೇಕು ಗೊತ್ತಲ್ಲ, ಈಗ ಧನ ಕಾಮನೆ, ಕೆಟ್ಟದ್ದರ ವೈಭವೀಕರಣ, ದೇವರಿಲ್ಲ, ಧರ್ಮ ಇಲ್ಲ, ಏನಿಲ್ಲ. ರಾಮನೂ ದೇವರಲ್ಲ, ಕೃಷ್ಣನೂ ದೇವರಲ್ಲ ಅಂತ ಹೇಳ್ತಾರೆ ಪಂಡಿತರು. ಹಾಗೇ ಬರೀತಾರೆ ಅಲ್ವೇ. ತ್ಯಾಗ ಭೋಗ ಇನ್ನೊಂದು ಕವನ. ಭೋಗದಲ್ಲಿ ಸುಖವಿದೆ, ರೋಗದಲ್ಲಿ ದುಃಖವಿದೆ. ಭೋಗದಲ್ಲಿ ಸುಖವಿದೆ, ರೋಗದಲ್ಲಿ ದುಃಖವಿದೆ. ರೋಗ ಭೋಗಗಳ ನಿಗ್ರಹದಲ್ಲಿ ಜೀವಿತ ಸತ್ವವಿದೆ. ತ್ಯಾಗದಲ್ಲಿ ಯೋಗವಿದೆ. ಯೋಗಿ ಭೋಗಿ ಇಬ್ಬರು ಬದುಕಲು ದೇವರು ಮೆಚ್ಚುವಂತೆ ಕಿಂಚಿತ್ ಸ್ವಾರ್ಥ ಬೇಕಿದೆ. ತ್ಯಾಗದಲ್ಲಿ ಯೋಗವಿದೆ. ಯೋಗಿ ಭೋಗಿ ಇಬ್ಬರು ಬದುಕಲು ದೇವರು ಮೆಚ್ಚುವಂತೆ ಕಿಂಚಿತ್ ಸ್ವಾರ್ಥ ಬೇಕಿದೆ. ಬದುಕಿನ ತತ್ವ ತಿಳಿಯಲು ರೋಗ ಬರಬೇಕು. ಸಾವು ಬದುಕಿನ ನಡುವೆ ಹೋರಾಡುವಾಗ ಬದುಕಿನ ತತ್ವ ತಿಳಿಯುತ್ತೆ ಕೆಲವರಿಗೆ, ಅಲ್ಲಿವರೆಗೂ ತಿಳಿದಿರೋದೇ ಇಲ್ಲ. ಅದಕ್ಕೆ ಮುಂಚೆ ತಿಳಿದ್ರೆ ಅವನೇ ನಿಜವಾದ ಯೋಗಿ. ಬದುಕಿನ ತತ್ವ ತಿಳಿಯಲು ರೋಗ ಬರಬೇಕು. ಯೋಗದ ಮಹತ್ವ ಅರಿಯಲು ದುಃಖ ಮಡುಗಟ್ಟಬೇಕು. ಎಲ್ಲರಿಗೂ ಬೇಕಾಗಿಲ್ಲ ದುಃಖ ಮಡುಗಟ್ಟಬೇಕು, ಕೆಲವರಿಗೆ ಬೇಕಾಗುತ್ತೆ. ಮೌನ ಮನದ ಹಾರಾಟದಲ್ಲಿ ಸುಖ ದುಃಖ ತಾಕಲಾಟಗಳು ತಟಸ್ಥವಾಗಬೇಕು. ಮೌನ ಮನದ ಹಾರಾಟದಲ್ಲಿ ಸುಖ ದುಃಖ ತಾಕಲಾಟಗಳು ತಟಸ್ಥವಾಗಬೇಕು. ಸಾವು ಜೀವ ಹಿಂಡದಿರಲು ಬದುಕು ಚಿರಂತನವಾಗಬೇಕು. ಮೌನ ಮನದ ಹಾರಾಟದಲ್ಲಿ ಸುಖ ದುಃಖ ತಾಕಲಾಟಗಳು ತಟಸ್ಥವಾಗಬೇಕು. ಸಾವು ಜೀವ ಹಿಂಡದಿರಲು ಬದುಕು ಚಿರಂತನವಾಗಬೇಕು. ಒಬ್ಬ ಇಂಗ್ಲಿಷ್ ಆಥರ್ ಹೇಳ್ತಾನೆ, ರೀಡಿಂಗ್ ಮೇಕತ್ ಎ ಮ್ಯಾನ್, ರೈಟಿಂಗ್ ಮೇಕತ್ ಎ
ಪರ್ಫೆಕ್ಟ್ ಮ್ಯಾನ್ ಅಂತ. ಯಾರೂ ಪರ್ಫೆಕ್ಟ್ ಅಲ್ಲ, ಪರಿಪೂರ್ಣರಲ್ಲ. ಪರಿಪೂರ್ಣದೆಡೆಗೆ ನಾವು ಸಾಗಬೇಕು. ಪ್ರಶಸ್ತಿ ಪುರಸ್ಕಾರಕ್ಕಾಗಿ ಬರೆಯೋದಲ್ಲ, ನನ್ನೊಳಗೇನಿದೆ ಅಂತ ನನ್ನ ಡೈರಿಯಲ್ಲಿ ನಾನು ಬರ್ಕೊಳ್ತಾ ಇದ್ದರೆ ಒಂದು ದಿವಸ ಅದನ್ನು ತೆಗೆದು ನೋಡಿದ್ರೆ ಆಶ್ಚರ್ಯವಾಗ್ತದೆ. ಪ್ರತಿಯೊಂದು ಆತ್ಮವು ಪ್ರತ್ಯೇಕತೆಯಿಂದ ಕೂಡಿದೆ. ನಮ್ಮಲ್ಲಿ ಹಿರಿಯರೇ ಹೇಳ್ತಾ ಇದ್ದಾರೆ, ಅವನೇನೋ ಬರೆಯೋದಿಲ್ಲ, ಅವನಿಗೇನು ಅನಿಸ್ತದೆ ಈ ಪ್ರಪಂಚದ ಬಗ್ಗೆ ಅದನ್ನು ಅವನ ಡೈರಿಯಲ್ಲಿ ಅಂತಂದರೆ ಅವನಿಗೇನೋ ಸರಿ ಇಲ್ಲ ಅವನು ಅಂತ. ಆದರೆ ಹಾಗೆ ಬರೆಯುವಾಗ ಕೆಟ್ಟದ್ದನ್ನೇ ಬರೆಯೋದು, ಕೆಟ್ಟವರ ಜೊತೆಗೆ ಸೇರಿ ದುಷ್ಟನಾಗಿ ಮಾಡಬಾರದನ್ನು ಮಾಡಿ ಹಾಳಾಗುವವರು ಬಹಳಷ್ಟು ಜನರನ್ನು ನಾವೀಗ ನೋಡ್ತಾ ಇದ್ದೇವೆ. ಹಾಫ್ ನಾಲೆಡ್ಜ್ ಈಸ್ ಮೋಸ್ಟ್ ಡೇಂಜರಸ್ ಅನ್ನುವ ಹಾಗೆ ಅಲ್ಲವೇ? ಆದರೆ ಅಂಥವರಿಗೂ ಕೂಡ ಜ್ಞಾನೋದಯವಾಗುವ ಒಂದು ಕಾಲ ಬರುತ್ತದೆ ಎಂದು ಬಂದರೆ ಒಳ್ಳೆಯದು ಅಲ್ಲವೇ? ಭಾರತ ಅಂಧರಾದರೂ ಸಂಗೀತ ವಿದ್ವಾಂಸರಾದ ಪಂಚಾಕ್ಷರಿ ಗವಾಯಿಗಳು 1949ರಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಒಡನಾಡಿಗಳು ಏಕಕಾಲದಲ್ಲಿ 2 ಸಮಾರಂಭಕ್ಕೆ ಉಪಸ್ಥಿತರಾಗುವ ಸರ್ವಾಂತರ್ಯಾಮಿಗಳಾದ ಮುಕುಂದೂರು ಸ್ವಾಮಿಗಳು ಅಂಧರಾದ ಬಹುಭಾಷಾ ತಜ್ಞ ತತ್ವಜ್ಞಾನಿ ಅಯೋಧ್ಯೆ ರಾಮಮಂದಿರ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ, ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದ ಶ್ರೀ ರಾಮಭದ್ರಾಚಾರ್ಯರು, ಮಹಾಭಾರತದ ಮಹರ್ಷಿ ವ್ಯಾಸ, ಯೋಗೀಶ್ವರ ಶ್ರೀಕೃಷ್ಣ ಮುಂತಾದ ಸರ್ವಾಂತರ್ಯಾಮಿಗಳನ್ನು ಕಂಡ ತಪೋಭೂಮಿ ಭಾರತ, ಪುಣ್ಯಭೂಮಿ ಭಾರತ.